ಶಿವ ಬನ್ಕೃಷ್ಣ ಬೈದವಾಡಪ್ಪ ಮುತ್ತರ ಮಲ್ಲಪ್ಪ ಚಾಪ್ರೆ ಬಿಡಿ ತಕಡಿ ಗುರುಗಳ ಹೊಡೀರಿ ಅವನಿಗೆ. ಈ ಹಬ್ಬ ಎಲ್ಲೆಲ್ಲಿ ನಡೀತೆ, ಎಷ್ಟು ವರ್ಷಕ್ಕೊಂದ್ಸಲ ನಡೆಯುತ್ತೆ? ಫಸ್ಟು ಕಾಳಿ ಉಂಡಿ, ಎರಡನೇದು ತಳಕಾಡು, ಮೂರನೇದು ಇದು. 3 ಹಬ್ಬ ಮೇನು. ಎಷ್ಟು ವರ್ಷಕ್ಕೊಂದ್ಸಲ ಗ್ಯಾಪ್ ಆಗೋದು ಇದು? ಇವು 15 ವರ್ಷ 12 ವರ್ಷ. ವಿಡಿಯೋ ಮಾಡ್ತಿರೋದ್ರಿಂದ ತುಂಬ ಜನ ಕೇಳ್ತಾ ಇದ್ದಾರೆ, ಇದರಲ್ಲಿ ದುಡ್ಡು ಏನಾದ್ರು ಬರುತ್ತಾ, ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಏನಾದ್ರು ಬರುತ್ತಾ ಅಂದರೆ ಒಂದು ಸ್ವಲ್ಪ ಬರುತ್ತೆ. ಸ್ವಲ್ಪ ಒಂದು ಖರ್ಚಿಗಾಗುವಷ್ಟು ಬರುತ್ತೆ. ಎಡ್ಗೆ ಸಾಮಾನೆಲ್ಲ ಬರ್ತಾರಲ್ಲ, ಹಂಗಂದ್ರೆ ಕೆಲವೊಬ್ರು ಕೇಳ್ತಾರೆ, ಎಡ್ಗೆ ಸಾಮಾನು ಅಂದರೆ ಏನೇನು ಕೊಡ್ತಾರೆ ದೇವಸ್ಥಾನಕ್ಕೆ? ದೇವಸ್ಥಾನ ಕೊಡೋದಲ್ಲ ಅದು, ಅಡುಗೆ ಸಾಮಾನು. ಒಂದು 1/4 ಗಂಟೆ ಆಯಿತು ಬೆಂಕಿ ಕಾಣಿಸಿ. ನೋಡಿ ಎಷ್ಟು ಸೌದೆ ಹಾಕಿದ್ದಾರೆ ಒಂದಕ್ಕೆ. ಪಾತಾಳೇಶ್ವರ ಸ್ವಾಮಿ ದೊಡ್ಡಪ್ಪ ಹಾಗೂ ಕೊಂಡ ಮಹೋತ್ಸವದ ಶುಭಾಶಯಗಳು. ಅದ್ರ ಕೆಳಗಡೆ ಹಾಕಿದ್ದಾರೆ, ಕಾಲಕ್ಕೆ ತಕ್ಕಂತೆ ಇರೋಣ, ಅಂದರೆ ಕಾಲ ಸರಿ ಇಲ್ಲ ಗುರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ನಮ್ಮ ಮನೆ ದೇವರು ಸನ್ನಿಧಿಯಲ್ಲಿದ್ದೀನಿ. ನಮ್ಮ ಮನೆ ದೇವರು ಯಾವುದಪ್ಪ ಅಂದರೆ ಪುರಿಗಾಲಿ ಪಾತಾಳೇಶ್ವರ. ಇಲ್ಲಿ ಇವತ್ತು ದೊಡ್ಡಹಬ್ಬ ನಡೀತಾ ಇದೆ. ಪುರಿಗಾಲಿ ಪಾತಾಳೇಶ್ವರ ದೊಡ್ಡಹಬ್ಬ ಮತ್ತು ಕೊಂಡ ಮಹೋತ್ಸವ ನಡೀತಾ ಇದೆ. ಇದು 10ರಿಂದ 12 ವರ್ಷಕ್ಕೊಂದ್ಸಲ ನಡೆಯೋ ಹಬ್ಬ ಇದು. ಇವತ್ತು ಬಂದು ಸೋಮವಾರ. ಇವತ್ತು 11ನೇ ತಾರೀಕು 3ನೇ ತಿಂಗಳು 2024ರಂದು ಇವತ್ತು ಕೊಂಡ ಮಹೋತ್ಸವ ನಡೀತಾ ಇದೆ. ಕೊಂಡ ಮಹೋತ್ಸವಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹಾಕಿದ್ದೆ ಏನೇನು ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ, ಯಾವ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಇವತ್ತು ಸಂಜೆ ನೈಟು ಬಂದು 10:00ವರೆಗೆ ಕೊಂಡ ಮಹೋತ್ಸವ ಇರುತ್ತೆ. ಇವತ್ತು ಒಂದು 12 ಗಂಟೆ ಮತ್ತು 1 ಗಂಟೆ ಟೈಮಲ್ಲಿ ಕೊಂಡಕ್ಕೆ ಕರ್ಪೂರ ಹಚ್ಚಿ ಕೊಂಡ ಮಹೋತ್ಸವಕ್ಕೆ ಚಾಲನೆ ನೀಡ್ತಾರೆ. ಅದಕ್ಕೆ ಮೊದಲು ರಾತ್ರಿ ನಾನೊಂದು ಕೆಲವೊಂದು ವೀಡಿಯೋಗಳು ಮಾಡಿದ್ದೆ. ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ತುಂಬ ಊರು ಸುತ್ತಮುತ್ತ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನಾನು ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಹಾಕಿದ್ನೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ದೆ. ಅದನ್ನು ನೀವು ನೋಡ್ಕೊಬನ್ನಿ ಫಸ್ಟು. ಆಮೇಲೆ ನಿಮಗೆ ಈ ದೇವಸ್ಥಾನ ಎಲ್ಲ ತೋರಿಸ್ತೀನಿ ಕಂಪ್ಲೀಟಾಗಿ. ಪುರಿಗಾಲಿ ಪಾತಾಳೇಶ್ವರ ಬಸವನ್ ನೋಡ್ಕೊಳ್ಳೋರು ಇವ್ರ ಅಪ್ಪ ಅವರಾದ್ಮೇಲೆ ಇವ್ರು ಇವಾಗ ನೋಡ್ಕೊಳ್ತಾ ಇದ್ದಾರೆ. ಈ ಹಬ್ಬ ಎಲ್ಲೆಲ್ಲಿ ನಡೆಯುತ್ತೆ, ಎಷ್ಟು ವರ್ಷಕ್ಕೊಂದ್ಸಲ ನಡೆಯುತ್ತೆ? ಫಸ್ಟು ಕಾಳಿ ಉಂಡಿ, ಎರಡನೇದು ತಳಕಾಡು, ಮೂರನೇದು ಇದು. 3 ಹಬ್ಬ ಮೇನು. ಎಷ್ಟು ವರ್ಷಕ್ಕೊಂದ್ಸಲ ಗ್ಯಾಪ್ ಆಗೋದು ಇದು? ಇವು 15 ವರ್ಷ 12 ವರ್ಷ. ಈ ಸಲ 10 ವರ್ಷ ಗ್ಯಾಪ್ ಆಗಿದೆ. ಇದು 10 ವರ್ಷಕ್ಕೆ ಗ್ಯಾಪ್ ಆಗಿದೆ. ಅಂದ್ರೆ ಒಂದೊಂದು ಊರಲ್ಲಿ ಆದ್ಮೇಲೆ ಒಂದೊಂದು ಊರು, ಒಂದೊಂದು ಊರಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಊರು. ಎಷ್ಟು ಕೂಟಗಳು ಸೇರ್ತಾ ಇದೆ? 18-19 ಕೂಟ ಸೇರ್ತಾವೆ. 10 ಕೂಟ ಮೇನು. 10 ಕೂಟ ಮೇನು. ಯಾವ್ದು 4 ಕೂಟ ಹೆಸರು ಹೇಳಿ, ಯಾವ್ದು ಮೇನ್ ಕೂಟ? ತಳಕಾಡು, ಪುರಿಗಾಲಿ, ಬನ್ಮಕಾಳಮ್ಮ, ಸಿದ್ದರಾಮೇಶ್ವರ ಅಂತ. ತಲಕಾಡಲ್ಲಿರೋದು ಬೀರೇಶ್ವರ, ಎಲ್ಲ ಬೀರೇಶ್ವರ. ಪುರಿಗಾಲಿ ಪಾತಾಳೇಶ್ವರ, ಬನ್ಮಕಾಳಮ್ಮ, ಸಿದ್ದೇಶ್ವರ ಅಂತ ಹೇಳಿದ್ರಲ್ಲ, ಅದು ಬೀರೇಶ್ವರನೇನು? ಇದಿಷ್ಟು ದೇವರುಗಳು ಮೇನ್ ಬರ್ತಾ ಇದೆ. ಟೋಟಲ್ 20 ಕೂಟಗಳು ಬರ್ತಾ ಇದೆ. ಅದು ಎಲ್ಲ ದೇವರುಗಳನ್ನು ತರ್ತಾರೆ. ಆದರೆ ಮೇನ್ ಆಗಿ ಇಲ್ಲಿ ಕೊಂಡ ಆಯ್ತಾ ಇರೋದು ಪಾತಾಳೇಶ್ವರ ದೇವರ. ಇದು ಎಷ್ಟು ಕೊಂಡ ಇದೆ ಸರ್? ಇವಾಗ 7 ಕೊಂಡ ಇದು ಸೇರಿಸಿ 7 ಕೊಂಡ. ಲಾಸ್ಟ್ ಟೈಮ್ ಆದಿದ್ದು ಬೀರೇಶ್ವರ ಸ್ವಾಮಿ ದೇವಸ್ಥಾನ, ಬೀರೇಶ್ವರ, ತಳಕಾಡು ಬೀರೇಶ್ವರ ಅಂತ. ಈ ಸಲ ಇವಾಗ ಕೊಂಡಕ್ಕೆ ರೆಡಿ ಆಗಿದೆ. ನೋಡಿ, ಇದು ಬಸವ ಬಂದು 20 ವರ್ಷದಿಂದ ಮೇಯಿಸ್ತಾ ಇದ್ದಾರೆ. ಈ ಬಸವ ಬಂದು ಇದು 2ನೇ ಸಲ ಕೊಂಡ ಆಯ್ತಾ ಇರೋದು. ಇದು ಪಾತಾಳೇಶ್ವರ ಬಸವ, ಈಗ ಹಳೆ ಬಸವ ಇದು. ಇವಾಗ ಹೊಸದೊಂದು ಬಸವ ಇದೆ.
ಇದೊಂದು ಬಸವ ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ಬಸ್ಸಕ್ಕೆ. ನೈಟು ಎಷ್ಟು ಗಂಟೆಗೆ? ನೈಟ್ 10:30ಗಾ? 10:30 11 ಗಂಟೆ. ಅಂದರೆ ಈ ಬಸವ ಮೇನ್ ಆಯೋದು. ಬೇರೆ ಬಸವಗಳೆಲ್ಲ ಬರುತ್ತಲ್ಲ ಅವೇನು ಅವೇನಾಗಲ್ಲ, ಇದೇ ಕೊಂಡ ಇದೇ ಕೊಂಡೆ ಆಯೋದು. ಲಾಸ್ಟ್ ಟೈಮ್ ಆದಿತ್ತಲ್ವಾ ಅಲ್ಲಿ? ಆದಿದೆ ತಲಕಾಡಲ್ಲಿ ಆದಿದೆ. ತಲಕಾಡಾಗಿದೆ, ಮುತ್ತತ್ತಿಲಾಗಿದೆ. ಇದು 3ನೇ ಕೊಂಡ. ಈ ದೇವ್ರಲ್ಲಿ ಆಯ್ತಾ ಇರೋದು. ನೀವು 20 ವರ್ಷದಿಂದ ಸಾಕ್ತಾ ಇದ್ದೀರಾ? 20 ವರ್ಷದಿಂದ ಸಾಕ್ತೀವಿ. ನೀವು ಯಾವ ಊರವರು? ನಾವು ಪಕ್ಕ ಅಕ್ಮಲ್ನುಂಡಿ ಅಂತ. ಅಕ್ಮಲ್ನುಂಡಿ. ಇವಾಗ ಅಕ್ಮಲ್ನುಂಡಿಯಿಂದ ದೇವ್ರು ತಂದ್ರಲ್ಲ, ಏನ್ ದೇವ್ರದು? ಒಳಗೆ ಅದು ಬೀರ್ ದೇವ್ರು ಅಂತ ಇರ್ತದೆ. ಇದ್ರ ಆಭರಣ ಏನೇನೋ ಇರ್ತಾವನ್ನಿ, ಆಭರಣಗಳು, ಕಿರೀಟಗಳು, ತಂಬಡಿಗಳು ತರೋದು. ಸ್ತಂಭ ಕಂಬ ಇದು ಆಭರಣಗಳು, ದೇವ್ರಿಗೆ ಸಂಬಂಧಪಟ್ಟ ಆಭರಣಗಳು ಪಕ್ಕದೂರಿಂದ ತಂದಿರೋದು. ಓಕೆ, ಆ ಆಭರಣ ತಂದಿರೋ ವಿಡಿಯೋ ಕೂಡ ಹಾಕ್ತೀನಿ, ಇವಾಗ ನೋಡ್ಕೊಬಂಡಿ ಕ್ವಿಕ್ಕಾಗಿ. ನೆಕ್ಸ್ಟ್ ಊರು ತುಂಬ ಬ್ಯಾನರ್ಗಳೇ ಹಾಕ್ಬಿಟ್ಟಿದ್ದಾರೆ. ಆ ಬ್ಯಾನರ್ಗಳಲ್ಲಿ ಏನೇನು ಟೈಟಲ್ಗಳು ಹಾಕಿದ್ದಾರೆ ಅಂತ ನೋಡಿ. ಪಾತಾಳೇಶ್ವರ ಸ್ವಾಮಿ ದೊಡ್ಡಹಬ್ಬ ಹಾಗೂ ಕೊಂಡ ಮಹೋತ್ಸವದ ಶುಭಾಶಯಗಳು. ಅದ್ರ ಕೆಳಗಡೆ ಹಾಕಿದ್ದಾರೆ ಕಾಲಕ್ಕೆ ತಕ್ಕಂತೆ ಇರೋಣ, ಅಂದರೆ ಕಾಲ ಸರಿ ಇಲ್ಲ ಗುರು. ಸಗದಾಗ ಹಾಕಿದ್ದಾರೆ ಡೈಲಾಗು. ಈ ಥರ ಡೈಲಾಗ್ಗಳನ್ನ ಪ್ರತಿಯೊಂದು ಬ್ಯಾನರ್ಗಳಲ್ಲೂ ನೋಡ್ಬೋದು. ಆ ಊರಿನ ಹುಡುಗರೆಲ್ಲ ಸೇರಿಕೊಂಡು, ಅಕ್ಕಪಕ್ಕ ಊರಿನ ಹುಡುಗರೆಲ್ಲ ಸೇರಿಕೊಂಡು ಬ್ಯಾನರ್ಗಳೆಲ್ಲ ಊರಿನ ಸುತ್ತಮುತ್ತ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಈಗ ದೇವ್ರ ದರ್ಶನ ಮಾಡ್ಕೊಬರೋಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಫುಲ್ ಎಲ್ಲರೂ, ನಮ್ಮ ಫ್ಯಾಮಿಲಿಯವರೆಲ್ಲ ಬರ್ತಾ ಇದ್ದಾರೆ ದೇವ್ರ ದರ್ಶನ ಮಾಡೋಕ್ಕೆ. ಹಾಯ್ ಮಾಡಿ ಎಲ್ಲರೂ. ಕೊಂಡ ಮಹೋತ್ಸವಕ್ಕೆ ಎಲ್ಲ ಅಗೀತಾ ಇದ್ದಾರೆ ಕೊಂಡ ಮಾಡೋಕ್ಕೆ. ಅಲ್ಲಿಂದ ಇವಾಗ ಪ್ರಾರಂಭ ಮಾಡ್ತಾರೆ ಕೊಂಡ ಮಹೋತ್ಸವಕ್ಕೆ. ಇವಾಗ ದೇವ್ರ ದರ್ಶನ ಮಾಡ್ಕೊಬರೋಣ ಬನ್ನಿ ಒಳಗಡೆ ಹೋಗಿ. ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡೋರೆಲ್ಲ ಇವರೇ. ಮಾಡು, ಮಾತಾಡಿ. ಓಕೆ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವರ ಗರ್ಭಗುಡಿಗೆ ಕೂಡ ಒಳಗಡೆ ಹೋಗಿ ವಿಡಿಯೋ ಕೂಡ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ದೇವ್ರಿಗೆ ಅಲಂಕಾರ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹೆಚ್ಚು ಇದನ್ನು ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ನಮ್ಮ ಪಾತಾಳೇಶ್ವರ ಭಕ್ತರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ರೀಚ್ ಆಗಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಮಹೋತ್ಸವಕ್ಕೆ ಇವಾಗ ಎಲ್ಲ ಕೊಂಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಗ್ದು ಇಲ್ಲಿ ಕಡೆ ಎಲ್ಲ ಸೌದೆ ಹಾಕಿದ್ದಾರೆ. ಇವಾಗ ಇಲ್ಲೆಲ್ಲ ಅಗ್ದು ಈ ಸೌದೆಗಳೆಲ್ಲ ಕರ್ಪೂರ ಹಚ್ಚಿ ಬೆಂಕಿ ಹಚ್ತಾರೆ. ಅದಾದಮೇಲೆ ಕೊಂಡ ಮಹೋತ್ಸವಕ್ಕೆ ಚಾಲನೆ ನೀಡ್ತಾರೆ. ನೈಟು 10:30ಗೆ ಕೊಂಡ ಮಹೋತ್ಸವ ಪ್ರಾರಂಭ ಆಗುತ್ತೆ. ಇಲ್ಲಿರೋ ದೇವರುಗಳು ಕೊಂಡ ಆಗುತ್ತೆ. ಇವಾಗ ನೈಟು 10:30ಗೆ ಯಾವ್ಯಾವ ಅಲಂಕಾರ ಆಗಿದೆ, ಯಾವ್ಯಾವ ದೇವರಿಗೆ ಅನ್ನೋದನ್ನ ಕಂಪ್ಲೀಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. 4 ಗಂಟೆಗೆ ಬೆಂಕಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕರ್ಪೂರದ ಮುಖಾಂತರ ಕೊಂಡ ಮಹೋತ್ಸವಕ್ಕೆ.
ಇವಾಗ ಒಂದು 1/4 ಗಂಟೆ ಆಯಿತು ಬೆಂಕಿ ಹಣಿಸಿ. ನೋಡಿ ಎಷ್ಟು ಸೌದೆ ಹಾಕಿದ್ದಾರೆ ಹೊಂಡಕ್ಕೆ. ರಾಕಿಂಗ್ ರಘು ಅಂತ ಚಾನಲ್ ಮಾಡೋದು ನೋಡಿ ಎಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇದಾರೆ. ಎಲ್ಲ ನಮ್ಮ ಕಡೆಯವರೇ ರಾಕಿಂಗ್ ರಘು ಹಾಕು. ನಾ ರಘು ಹಾಕಿಲ್ಲ, ರೇಜಿ ಹೆಚ್ಚು ವಿಡಿಯೋ ಮಾಡ್ತಿರೋದ್ರಿಂದ ತುಂಬಾ ಜನ ನನಗೆ ಕೇಳ್ತಾ ಇದ್ದಾರೆ, ಇದರಲ್ಲಿ ದುಡ್ಡೇನಾದ್ರು ಬರುತ್ತಾ, ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಏನಾದ್ರು ಬರುತ್ತಾ ಅಂದರೆ ಒಂದು ಸ್ವಲ್ಪ ಬರುತ್ತೆ. ಸ್ವಲ್ಪ ಒಂದು ಖರ್ಚಿಗಾಗುವಷ್ಟು ಬರುತ್ತೆ. ತಿಂಗಳಿಗೆ ಒಂದು 5-6 ಸಾವಿರ ಬರ್ಬೋದು ತಿಂಗಳಿಗೆ. 5-6 ಸಾವಿರ ಬರುತ್ತೆ. ಇವಾಗ ಇವರೆಲ್ಲ ನಮ್ಮ ಚಡ್ಡಿ ದೋಸ್ತ್ಗಳು. ಕುರಿಗಾಲಿಗೆ ರಜಕ್ ದಿನಗಳಲ್ಲಿ ನಾನು ಬರ್ತಾ ಇದ್ದಾಗ ಇವರೆಲ್ಲ ಸಿಗ್ತಾ ಇದ್ರು. ಇವನು ಚಿಕ್ಕ ಹುಡುಗ, ಇನ್ನೂ ಚಿಕ್ಕ ಹುಡುಗ. ಆದರೆ ಇವರೆಲ್ಲ ನಮ್ಮ ಸುತ್ತಮುತ್ತ ನದಿಗಳಿಗೆ, ಬಾವಿಗಳಿಗೆ ಈಜಾಡಕ್ಕೆಲ್ಲ ಹೋಗ್ತಾ ಇದ್ದೋ, ಕವಲಿಗೆಲ್ಲ ಹೋಗ್ತಾ ಇದ್ದೋ. ಇವರೆಲ್ಲ ನಮ್ಮ ಫ್ರೆಂಡ್ಸ್. ಈ ಕ್ಯಾಮ್ರಾ ಹಿಡ್ಕೊಡೋದ್ರಿಂದ ಎಲ್ಲ ವಿಚಿತ್ರ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಎಷ್ಟು ಬೇಕಷ್ಟು ಲೈವ್ ಹೋಗ್ತಾ ಇದೆ ಅನ್ಕೊಂಡಲ್ಲ. ಲೈವ್ ಹೋಗಲ್ಲ. ಲೈವ್ ಹೋಗ್ಬೇಕು ಅಂದ್ರೆ ಕನೆಕ್ಟ್ ಮಾಡ್ಕೊಂಡು ಲೈಕ್ ಮಾಡಿ ಯೂಟ್ಯೂಬ್ಗೆ. ಊಟ ಮಾಡಿದ್ರು ಕೂಡ ಬಸ್ಸುಗಳೆಲ್ಲ ಬಂದಿದ್ಯಾ? ಎಲ್ಲ ಇನ್ನೂ ಬರ್ಬೇಕು, ಜನಗಳು ಬರ್ತಾ ಇದಾರೆ. ಎಲ್ಲರೂ ಬ್ಯಾನರ್ ಹಾಕೋಣ. ಇವಾಗ ಎಲ್ಲ ಇದೇ ಸಮಸ್ಯೆ ಆಗಿರೋದು. ಊರು ತುಂಬಾ ಬ್ಯಾನರ್. ಯಾರದು ಯಾವ ಬ್ಯಾನರ್? ಫೋಟೋದಲ್ಲಿ ಬರಾಗ ಯೂಟ್ಯೂಬಲ್ಲಿ ನೋಡಿ, ಇಲ್ಲಿ ಅನುಬಂಧ ಸಿಲ್ಕ್ಸ್ ಸಿಕ್ಬಿಟ್ಟೆ. ಅನುಬಂಧ ಸಿಲ್ಕ್ಸ್ ಬಂದ್ಬಿಟ್ಟು ಊರ ತುಂಬ ಎಲ್ಲ ಬ್ಯಾನರ್ಗಳೇ ಐತೆ. ಒಂದು 100-150 ಬ್ಯಾನರ್ಗಳು ಇರ್ಬೋದು. ಅದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಕೂತ್ಕೊಂಡ್ರೆ ನಮ್ಗೆ 1 ಅವರ್ ಆಗೋಗುತ್ತೆ. ಹೊಂಡ ಇನ್ನೂ ಬೈತಾನೆ ಇದೆ. ಇನ್ನೂ 5 ಅವರ್ ಆಗುತ್ತೆ ಹೊಂಡ ಎಲ್ಲ ಬೈದು ಅದನ್ನು ಸರಿ ಮಾಡೋಕ್ಕೆ. ದೇವ್ರುಗಳೆಲ್ಲ ಬಂದು ಹಾಯಕ್ಕೆ ಸರಿ ಮಾಡ್ತಾರೆ. ಮಂಗಳಾರತಿಯನ್ನು ಕೊಟ್ಟು ಬೇಗ ಕಳಿಸಿ. ಜಾಸ್ತಿ ನಿಲ್ಸ್ಕೊಬೇಡ್ರಿ, ಕ್ರೌಡ್ ಆಗುತ್ತೆ, ಜನಸಂದಣಿ ಜಾಸ್ತಿ ಆಗುತ್ತೆ. ಭಕ್ತಾದಿಗಳು ಏನಿಲ್ಲ, ಆಯ್ ಮಾಡಿ ಕಾಣಿಕೆಯನ್ನು ದೇವಸ್ಥಾನ ಕೊಟ್ಟು ಕಡ್ಡಾಯವಾಗಿ ರಸೀದಿಯನ್ನು ಪಡೆಯತಕ್ಕದ್ದು. ಇದೇನು VIP-ಗೆ ಜನಕ್ಕೆ ಹಂಗ್ ಮಾಡವ್ರ? ಯುವಕರಿಗೆಲ್ಲ ಬಡ್ತಾ ಇಲ್ಲ, ಕೊಂಡ ಉತ್ಸುಕದಿಂದ ಕಾಯ್ತಾ ಇದಾರೆ. ರೆಕಾರ್ಡ್ ಆಗ್ತಾ ಇದೆ. ನಾವು ಒಂದ್ ಸ್ವಲ್ಪ ಹತ್ತಿರದಿಂದ ನೋಡ್ಬೋದು ಕೊಂಡನ. ದೇವರೆಲ್ಲ ಕೊಂಡ ಇರೋದು. ಈ ಬ್ಯಾಡ್ಜ್ನ ನನಗೆ ಇವಾಗ ಕೊಟ್ಟಿದ್ದಾರೆ. ನೋಡೋಣ, ನೈಟ್ ರೆಕಾರ್ಡ್ ಮಾಡಕ್ಕೆ ಯೂಸ್ ಆಗುತ್ತೆ. ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಮಾಡತಕ್ಕದ್ದು. ಮಾಡಿ ಮಾತಾಡಿ. ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಊಟ ಮಾಡಿದವರು ದಯವಿಟ್ಟು ಎಲೆಗಳನ್ನ ಟ್ರಾಕ್ಟರ್ಗೆ ಹಾಕಿ. ಅವರೇ ಹೇಳಿದ್ರು ಒಂದು 25,000 ಜನಕ್ಕೆ ಅಡುಗೆ ಮಾಡ್ತಿದ್ದಾರೆ ಅಂತ. ನೆನ್ನೆ ಎಲ್ಲ ಹೇಳಿದ್ರು.
ಎಡ್ಗೆ ಸಾಮಾನೆಲ್ಲ ಹೊರ್ತಾರಲ್ಲ ಹಂಗಂದ್ರೆ ಕೆಲವೊಬ್ರು ಕೇಳ್ತಾರೆ ಎಡ್ಗೆ ಸಾಮಾನು ಅಂದ್ರೆ ಏನೇನು ಕೊಡ್ತಾರೆ ದೇವಸ್ಥಾನಕ್ಕೆ? ದೇವಸ್ಥಾನಕ್ಕೆ ಕೊಡೋದಲ್ಲ ಅದು ಅಡುಗೆ ಸಾಮಾನು ಅಂದರೆ ಅಡುಗೆಲಿ ಪೂಜೆ ಗೀಜೆ ಮಾಡಿ ಅದಕ್ಕೆ ಅಕ್ಕಿ ಬೇಳೆ ಪುಡಿ ಆಮೇಲೆ ಅದಕ್ಕೆ ತರಕಾರಿಗಳು ಅದನ್ನ ಹಾಕ್ತಾರೆ ಅದಕ್ಕೆ ಅದು ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ತಗೊಂಡು ಕೊಡ್ತಾರೆ ಅದನ್ನು ಆಮೇಲೆ ಪೂಜೆ ಮಾಡಿ ವಾಪಸ್ ಮಾಡ್ಕೊಂಡು ವಾಪಸ್ ತಗೊಂಡ್ಬರೋ ಕೊಡ್ತಾರೆ ಇಲ್ಲ ಅಲ್ಲೇ ಕೊಟ್ಬಿಡ್ತಾರೆ ಅಲ್ಲೇ ಕೊಟ್ಬಿಟ್ಟು ಆಮೇಲೆ ಅಡುಗೆ ಮಾಡೋದು. ಆಮೇಲೆ ಅಡುಗೆ ಮಾಡ್ತಾರೆ. ಇವಾಗ ಅವರು ಅಡುಗೆ ಸಾಮಾನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಒಬ್ರು. ಹೌದು ಅದು ತಗೊಂಡಾಗ ದೇವಸ್ಥಾನ ಕೊಟ್ಬಿಡ್ತಾರೆ ವಾಪಸ್ ತಗೊಂಡ್ ಬರಲ್ಲ ಪೂಜೆ ಮಾಡಿದ್ರೆ ಕೈ ಮುಗಿಸ್ಕೊಂಡ್ ಬರ್ತಾರೆ. ಇವಾಗ ಈ ತರ ಸುತ್ತಮುತ್ತ ಹಳ್ಳಿಯವ್ರು ನಾವ್ ಹೆಂಗೆ ಬೇರೆ ಊರಿಗೆ ಹೋಗ್ತೀವೋ ಸರ್ ನಾವ್ ಹಿಂಗೆ ಮಾಡ್ತೀವಿ. ಈ ಊರಿಗೆ ಬರೋರು ಈ ತರ ಮಾಡ್ತಾರೆ ಸೇಮ್ ಇದೇ ಮೆಥಡ್ ಚೇಂಜ್ ಅಷ್ಟೇ ರಿವರ್ಸ್ ಅಷ್ಟೇ ಅದು. ಇವಾಗೆಲ್ಲ ಎಡ್ಗೆ ಹೊತ್ಕೊಂಡು ಬಂದಿರೋರೆಲ್ಲ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಕುಳ ಅಂತ ಇಷ್ಟ ಸಿಗ್ತಲ್ಲ ಟೀಮ್ ಅಂತ ಬರುತ್ತೆ ಟೀಮ್ ಅವರೆಲ್ಲ ಏನ್ ಮಾಡ್ತಾರೆ ಜೋರ್ ತಗೊಂಡ್ಬರ್ತಾರೆ ಗಾಡಿ ಕಟ್ಕೊಂಡು ಎಲ್ರು ಈಕ್ವಲ್ ಶೇರ್ ದುಡ್ಡು ಹಾಕ್ಬಿಟ್ಟು ಎಲ್ಲ ತಗೊಂಡ್ಬಂದು ಇವಾಗ 9:30 10 ಗಂಟೆ ಒಳಗೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅದು ಆ ತರ ಟೈಮಿಂಗ್ಸ್ ಏನಿಲ್ಲ. ಅವರು ಮುಹೂರ್ತ ಇಟ್ಕೊಂಡಿರೋದು 9:30 11 ಗಂಟೆವರೆಗೂ ಮುಹೂರ್ತ ಇಟ್ಕೊಂಡಿರೋದು. ಆ ಸಂದರ್ಭದಲ್ಲಿ ಯಾವಾಗ ಬೇಕಾದ್ರೂ ಅವರು ಕೊಂಡಾಯ್ಬೋದು. ಅದೊಂದು ಮುಹೂರ್ತ ಅದು ಅವ್ರಿಗೆ ಅಷ್ಟೇ ಮುಹೂರ್ತ. ಒಳ್ಳೆ ಟೈಮಲ್ಲಿ ಕೊಂಡ ಆದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಆ ಟೈಮ್ ಇಟ್ಕೊಂಡಿದ್ದಾರೆ. ಬನ್ನಿ ಇವಾಗ ಕೊಂಡ ಮಹೋತ್ಸವ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಈ ದೇವ್ರುಗಳೆಲ್ಲ ಬರುತ್ತೆ. ಅದು ಬಂದಮೇಲೆ ಸಿಗ್ತೀನಿ. ಎಷ್ಟೊಂದು ದೇವ್ರುಗಳು ಬರುತ್ತೆ, ಎಲ್ಲ ಕುಣಿತ ಕೂಡ ಆಗ್ತವೆ. ಮತ್ತು ಡೋಲು ತಮಟೆ ಸದ್ಗಳ ಮುಖಾಂತರ ದೇವ್ರುಗಳೆಲ್ಲ ಡ್ಯಾನ್ಸ್ಗಳೆಲ್ಲ ಮಾಡ್ತಾರೆ. ಅದನ್ನೆಲ್ಲ ತೋರಿಸ್ತೀನಿ, ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ವಿಡಿಯೋನ. ಯಾವೂರು ಬಸವ? ಹಾಂ, ದೊಡ್ಡಮಗುಡು. ಅಲ್ಲಿ ಯಾವ ದೇವರು? ಬೀರೇಶ್ವರನಾ? ಬೀರೇಶ್ವರ. ಇವಾಗ ಎಷ್ಟೊತ್ತಿಗೆ ಬಂದ್ರಿ? ಇವಾಗ ಬಂದ್ರೆ ಇನ್ನೂ ಬರೋರು ಬಾಕಿ ಇದೆ ಅಲ್ಲ ಬಸವಗಳು? ಇದು ಶಾಂತವಾಗಿರುತ್ತಲ್ಲ, ಏನು ಮುಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಹಿಡ್ಕೋಬೇಕು. ಇದು ಕೊಂಡ ಯಾವ್ದಾಯ್ತಾ ಎಲ್ಲಾದ್ರೂ? ಯಾವ ದೇವಸ್ಥಾನದಲ್ಲಿ ಇದು ಕೊಂಡ ಆದಿದ್ಯಾ ನಿಮ್ಮೂರಲ್ಲಿ? ಇಲ್ಲ, ಅವೆರಡು ಅಷ್ಟೇ ಅಲ್ಲ. ನಿಮ್ಮೂರಲ್ಲಿ ಮಾಡಿದಾಗೆಲ್ಲ ಪೂಜಾರ್ಗಳು ಆಯ್ತಾರೆ. ಈ ಬಸವ ಮಾತ್ರ ಪಾತಾಳೇಶ್ವರದಲ್ಲಿ ಮಾತ್ರ ಆಗಿದೆ. ದೊಡ್ಡಮಗುಡು ಬಸವ ಇದು ಬೀರೇಶ್ವರ ಸ್ವಾಮಿ ದೇವಸ್ಥಾನದ್ದು. ಆಲ್ಮೋಸ್ಟ್ ಅಲ್ಲಿ ಬರೋ ಬಸವಗಳೆಲ್ಲ ಬೀರೇಶ್ವರ ಸ್ವಾಮಿ ಬಸವಗಳೇ. ನೀವು ಬಸವಗಳನ್ನ ಎಷ್ಟು ತಲೆಮಾರದಿಂದ ಸಾಕ್ತಾ ಇದ್ದೀರಾ ನೀವು? 5ನೇ ಬಸವ. ನಿಮ್ಮ ತಾತ ಮುತ್ತಾತರ ಎಲ್ಲರೂ ಅವರು ಕುರಿಗಾಲಿಗೆ ಬಂದು ಇದು ಸೇವೆ ಸಲ್ಬಿಟ್ಟು ಹೋಗ್ತಾ ಇರ್ತಾರೆ ಅವಾಗ. ನಿಮ್ಮೂರಿಗೆ ಈ ಬಸವಗಳು ಬರ್ತಾ ಇರ್ತವ? ಮಾಮೂಲಿ ಇವರು ಉಬ್ಬ ತಿಳಿಯಕ್ ಕೊಡ್ತಾರೆ. ಇವ್ರು ಉಬ್ಬ ತಿಳಿಯಕ್ ಕೊಟ್ಟಾಗ ನಮ್ಮ ಗಡ್ಕಾರರು ವಹಿಸ್ಕೊಂಡು ಅವರು ಕಳಿಸ್ತೀನಿ ಅಂತ ಹೇಳಿರ್ತಾರೆ. ನಾವು ಬಂದ್ವಿ. ನಿಮ್ದೇನು ಕಾರ್ಯಕ್ರಮ ಇಲ್ಲಿ ಇವಾಗ ಪೂಜೆ ಏನು ಯಾವ ಥರ ಪೂಜೆ? ಮಾಮೂಲಿ ನಮ್ದು ಈ ಅಡುಗೆ ಮೇಲೆ ಇದು ಪೂಜೆ ಎಲ್ಲ ಕಟ್ತಾವಲ್ಲ, ಎಲ್ಲ ಮೆರವಣಿಗೆ ಉಂಟು. ಮೆರವಣಿಗೆ ಹೋಗೋದು ಅಂದ್ರೆ ಇದು ಕೊಂಡಕ್ಕೆಲ್ಲ ಹೋಗಲ್ಲ, ಇಲ್ಲಿ ಮೆರವಣಿಗೆ ಅಷ್ಟೇ. ಬಂಡು ಗಿಂಡಕ್ಕೆ ಏನೂ ಇಲ್ಲ. ಇದು ಒಟ್ಟಿನಲ್ಲಿ ದೇವ್ರನ್ನೊಂದು ಬಂದಿನಿ. ದೇವ್ರನ್ನೊಂದಿಗೆ ನಮ್ಮ ಮನೆಯವರೇ ಅಂತಂದ್ರೆ ಈ ಭಗವಂತ ಗಾಮಳ್ಳಿಲಿ ದೊಡ್ಡಮಗೂಡಲ್ಲಿ ಯಾವಾಗ ತೃಪ್ತಿ ಆದ್ನೋ ಆ ತೋಳಿಂದ ನಮ್ಮ ಎತ್ಮುತ್ತಿ ಇರ್ತೀರಿ. ಹೌದಾ? ಆ ತೋಳಿಂದ ಈಗ ದೇವಸ್ಥಾನದಲ್ಲೇ ಇರ್ತೀರಾ ಅಲ್ಲಿ? ನನ್ನ ತಲೆಗೆ 4ನೇ ತಲೆ. ನಿಮ್ಮ ಮಗ? ನನ್ನ ಮಗ ರೇವಣ್ಣ. ಅವರು ಇವಾಗ ಅವರು ಇನ್ನು ಏಜ್ ಆಗಿಲ್ಲ, ಅವ್ರು ಬರ್ತಾ ಹೋಯ್ತವ್ರೆ. ಒಟ್ಟಿನಲ್ಲಿ ಅವ್ರಿಗೆ ಹೋಗಿ ಬರಲ್ಲ. ಹಾಕಿದಿರಲ್ಲ ಅದೇನು ಅಲಂಕಾರದ್ದು ಬೆಳ್ಳಿದು ಖಡ್ಗಗಳೆಲ್ಲ? ಏನಕ್ಕೆ ಅದು ಖಡ್ಗಗಳು? ಕಾಲ್ಗ ಹಾಕೋಕ 7 ಮಡಿ ಬಿಡ್ತಾರಲ್ಲ ನೋಡಿ, ಆವಾಗ ಬಸ್ಸುಗಳೆಲ್ಲ ಬರ್ತಾವಲ್ಲ, ಹೂವು ಮಳೆಯಾಗ ಬಂದಾಗ ಕಾಲ್ಗ ಹಾಕ್ತಿರ್ತೀನಿ. ಇಲ್ಲಿ ಮಕ್ಕದಲ್ಲಿ ಇರ್ತವ ಎಲ್ಲ ಬೆಳ್ಳಿ ಇವೆಲ್ಲ ಆಗಿನ ಬಸ್ಸನ್ಗೆ ಹಾಕಿರವೆ ಎಲ್ಲ. ಇವೆಲ್ಲ ಬಸ್ಸನ್ಗ ಭಕ್ತಾದಿಗಳು ಅರ್ಕ ಮಾಡ್ಕೊಂಡು ಅವರು ಮಾಡ್ಸಿರೋದು ನಮ್ಮ ಕುಲಸ್ಥರು ಮಾಡ್ಸಿರೋದು. ಆಗಿನ ಬಸವ ನಿಮ್ದು ಇತ್ತಲ್ಲ ಅವಾಗಿಂದನೂ ಅದೇ ಹಾಕೊಂಡು ಬಂದಿದೆ? ಆಗಿನಿಂಗೂ ಅಷ್ಟೇನೆ. ಆದ್ರೆ ಈಗ ಸ್ವಲ್ಪ ನಾಗರ ಸೆಡೆ ಮಾಡಿಸ್ಬೇಕು ಅಂದ್ಬಿಟ್ಟು ಬೆಟ್ಟು ಮಾಡಿ. ಇವಾಗ ಈ ಬಸವಗಳಿಗೆ ಅರ್ಕೆ ಹೊತ್ಕೊಂಡು ಅವ್ರು ಆ ಥರ ಹಾಕಿದ್ರೆ ಅವ್ರಿಗೆ ಹೇಳಿದ ಕೆಲಸ ಎಲ್ಲ ಆಗುತ್ತೆ, ಅವ್ರಿಗೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಅವ್ರು ಒಳ್ಳೇದಾಗಿರೋಕ್ಕೆ ತಂದು ಹಾಕಿರೋದು ಹಾಕಿದ್ದು. ಓಕೆ ಓಕೆ. ಅವ್ರಿಗೆ ಯಾವುದು ಇಂಪ್ರಾಗಿ ಒಳ್ಳೇದಾಗಿರ್ತದೋ, ಮಕ್ಕಳ ಸ್ವಂತನೋ ಮತ್ತೆ ಭಾಗ್ಯ ಇದು ಯಾವ್ದು ಕೊಟ್ಟಿರ್ತಾರೆ ಆವಾಗ ಈ ಕಾಲ್ಮುರಿಗಳು ಮತ್ತೆ ಮೊಳಗಾಯಿ ಗೆಜ್ಜೆ ಇನ್ನೂ ಸಾಮಾನು ಐತೆ ಅವೆಲ್ಲ ಅಲಂಕಾರ ಮಾಡ್ತೀರಾ? ಅಲಂಕಾರ ಮಾಡ್ತೀನಿ. ದೇವ್ರುಗಳು ಬರ್ನಿಲ್ವಲ್ಲ ಅನ್ನೋ ಉದ್ದೇಶಕ್ಕೆ ಈಗ ಗೆಜ್ಜೆ ಪಜ್ಜೆ ಏನೂ ಹಾಕಿಲ್ಲ. ಹಂಗಾಗಿ ಸಣ್ಣ ಮಾಡ್ಕೋಬೋದಾ? ಮಾಡ್ಕೊಳ್ಳಿ. ಶಾಂತವಾಗಿ ನೋಡ್ತಾ ಇವಾಗ ಎಲ್ಲ ಊರವರು ಬಂದು ಇಲ್ಲಿ ಎಡ್ಗೆ ಬರೋರು ಮತ್ತು ಎಲ್ಲ ಕೂಟದವರು ಇವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ.
ನಾನು ಲಾಸ್ಟು ಬಸವ ಎಲ್ಲ ತೋರಿಸಿದ್ನಲ್ಲ, ಅದು ಇವಾಗ ಫಸ್ಟ್ ಬಂದಿರೋ ಬಸವ. ಇನ್ನು ಬೇರೆ ಊರಿಂದ ಬಸವಗಳೆಲ್ಲ ಬರ್ತಾಯಿದೆ. ಇಲ್ಲಿ ಬಂದು ಎಲ್ಲ ಹೆಡ್ಗೆವರವರು ಮತ್ತು ಕೂಟಗಳವರು ಪೆಂಡಾಲ್ ಹಾಕ್ಕೊಂಡು ಈ ಜಮೀನುಗಳಲ್ಲೆಲ್ಲ ಇದ್ದಾರೆ ನೋಡಿ. ತುಂಬ ಇದೇ ಥರ ದೇವಸ್ಥಾನ ಸುತ್ತಮುತ್ತ ಎಲ್ಲ ಕಡೆಯೂ ಹಾಕಿದ್ದಾರೆ. ನಾಳೆ ಎಲ್ಲ ಇಲ್ಲಿ ಪರ ಥರ ಇರುತ್ತೆ. ಅವರವರ ಜನಗಳು ಅವ್ರವ್ರ ಊರಿಂದ ಬಂದ ಜನಗಳಿಗೆ ಊಟ ಎಲ್ಲ ಬಡಿಸಿ ಇದು ಮಾಡ್ತಾರೆ, ಪ್ರಸಾದ ಎಲ್ಲ ಹಂಚುತ್ತಾರೆ. ನಾಳೆ ಇನ್ನೂ ಜಾಸ್ತಿ ಜನ ಸೇರ್ತಾರೆ ಫುಲ್ಲು.